ಸ್ವಾಭಿಮಾನಿ ನ್ಯೂಸ್ಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿಗಳು. ಅಂಬೇಡ್ಕರ್ ಹಾಗೂ ಸಂವಿಧಾನದ ಬಗ್ಗೆ ಅವಹೇಳನಕಾರಿ ಪೋಸ್ಟ್. ಆನಂದಪುರದಲ್ಲಿ ದಲಿತ ಸಂಘರ್ಷ ಸಮಿತಿಯ ಪದಾಧಿಕಾರಿಗಳು ಬುಧವಾರ ರಾತ್ರಿ ದಿಢೀರ್ ಪ್ರತಿಭಟನೆ. ದಲಿತ ಪುತ್ರ ಅಂತ ಹೇಳಿ ಬಂದ್ರೆ ಅಂದ್ರೆ ಅತ್ಯುತ್ತಮವಾದ ಹೋರಾಟಗಾರ, ಹಾಗೆ ಇಂಥ ಪ್ರಜಾಸತ್ತಾತ್ಮಕವಾಗಿ ನಾವೆಲ್ಲರ ಬದುಕ್ತಾ ಇದ್ದೀವಿ ಅಂದ್ರೆ ಅಂಬೇಡ್ಕರ್ ಕಾರಣ. ಅಂತಹ ಅಂಬೇಡ್ಕರ್ ಬಗ್ಗೆ ಅವಹೇಳನ ಮಾಡಿದ್ದು ಮೊದಲನೇದಾಗಿ ಬಹಳವಾಗಿ ಖಂಡಿಸಬೇಕಾಗುತ್ತೆ. ಮುಂದಿನ ದಿನಗಳಲ್ಲಿ ಇದು ಮುಂದೋಗ್ತಾ ಇದೆ. ಈ ಒಬ್ಬ ಹೇಳ್ದ ಅಂತ ಹೇಳಿ ಮುಂದಿನ ದಿನಗಳಲ್ಲಿ ಇದು ಸಹ ಮುಂದುವರಿಯುತ್ತೆ. ಇವನೊಬ್ಬ ಹೇಳ್ದ ಅಂತ ಮತ್ತೊಬ್ಬ ಮಾತೇನೊಬ್ಬ ಹೇಳ್ತಾನೆ. ಈ ರೀತಿ ಮುಂದುವರಿಯುತ್ತೆ. ಇದನ್ನು ಬಲವಾಗಿ ಖಂಡಿಸ್ತೀವಿ. ಈಗೇನು ಕ್ಷಮಾಪಣೆ ಕೇಳಿಲ್ಲ ಅಂದ್ರೆ ಇಲ್ಲೇ ಉಗ್ರವಾದ ಹೋರಾಟ ಮಾಡಲು ನಾವು ಸಿದ್ಧರಿದ್ದೀವಿ ಅಂತ ಹೇಳ್ತೀವಿ ನಾವು. ಇದು ಸಂವಿಧಾನ ವಿರೋಧಿಗಳ ಖಂಡಿಸೋಣ. ಸಂವಿಧಾನ ವಿರೋಧಿಗಳ ಖಂಡಿಸೋಣ. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ಗೆ ಜೈ. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ಗೆ ಜೈ. ಜೈ ಭೀಮ್. ಜೈ ಭೀಮ್. ಜೈ ಭೀಮ್. ಜೈ ಭೀಮ್. ಖಂಡಿಸೋಣ, ಖಂಡಿಸೋಣ. ಅಂಬೇಡ್ಕರ್ ವಿರೋಧಿಗಳನ್ನ ಖಂಡಿಸೋಣ. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ಗೆ ಜೈ. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ಗೆ ಜೈ. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ಗೆ ಜೈ. ಖಂಡಿಸೋಣ, ಖಂಡಿಸೋಣ. ಅಂಬೇಡ್ಕರ್ ವಿರೋಧಿಗಳನ್ನ ಖಂಡಿಸೋಣ. ಖಂಡಿಸೋಣ, ಖಂಡಿಸೋಣ. ಅಂಬೇಡ್ಕರ್ ವಿರೋಧಿಗಳನ್ನ ಖಂಡಿಸೋಣ. ಖಂಡಿಸೋಣ, ಖಂಡಿಸೋಣ. ಅಂಬೇಡ್ಕರ್ ವಿರೋಧಿಗಳನ್ನ ಖಂಡಿಸೋಣ. ಎಲ್ಲಿವರೆಗೂ ಹೋರಾಟ, ಎಲ್ಲವರೆಗೂ ಹೋರಾಟ, ಎಲ್ಲಿವರೆಗೂ ಹೋರಾಟ, ಎಲ್ಲವರೆಗೂ ಹೋರಾಟ. ಖಂಡಿಸೋಣ, ಖಂಡಿಸೋಣ. ಅಂಬೇಡ್ಕರ್ ವಿರೋಧಿಗಳನ್ನ ಖಂಡಿಸೋಣ. ಒಟ್ಟು 400 ಜನ ಇದ್ದಾರೆ ಒಂದು ಗ್ರೂಪಲ್ಲಿ. ಅದರಲ್ಲಿ ಅವನು ಈ ಥರ ಮೆಸೇಜ್ಗಳು ಹಾಕಿಬಿಟ್ರೆ ಯಾರ ಬಗ್ಗೆ ಹಾಕಿದ್ದಾನೆ? ಇದು ಅಂಬೇಡ್ಕರ್ ವಿರೋಧಿಗಳ ಬಗ್ಗೆನೇ ಹಾಕಿದ್ದಾನೆ. ಅವ್ನು ಮಾತಾಡೋ ಮಾತುಗಳು ಎಂಥದ್ದು, ಏನು ಬೇವರ್ಸಿಗಳು, ಯಾರಿಗೆ ಹೇಳ್ತಿದ್ದಾನೆ ಅವನು? ಆಗಿನ ಕಾಲ ಇತ್ತು, ಎಲ್ಲ ಸುಮ್ಮನೆ ಇದ್ದು ಸುಮ್ಮನೆ. ಈಗ ಹಂಗಿಲ್ಲ. ದಲಿತರು ಸ್ಟ್ರಾಂಗ್ ಆಗಿದ್ದಾರೆ. ಯಾರೂ ಸುಮ್ಮನೆ ಕೂರಲ್ಲ. ನಾವೇನು ಮಾಡ್ಬೇಕು ಮಾಡ್ತೀವಿ. ನಾವು ಕರೆಕ್ಟಾಗಿ 6 ಗಂಟೆಯಿಂದ ಅವನಿಗೆ ಫೋನ್ ಮಾಡಿದ್ದೀವಿ. ಅವನು ಉತ್ತರ ಏನು ಹೇಳ್ತಾನೆ? ಫಸ್ಟ್ ಸ್ಟಾರ್ಟಿಂಗಲ್ಲಿ ನಾವು ಯಾರಿಗೆ ಏನು ಅಂದಿದ್ದೀವಿ? ನಿಮ್ಗೇನಾದರೂ ಹೇಳಿದೀವಾ ಅಂಬೇಡ್ಕರ್ ಬಗ್ಗೆ? ನಿಮ್ಗೇನಾಗುತ್ತೆ ಮಾತಾಡಿದ್ರೆ? ನಿಮ್ಗೇನು ಸಮಸ್ಯೆ ಅಂಬೇಡ್ಕರ್ ಬಗ್ಗೆ ಹೇಳಿದ್ರೆ? ಆ ಥರ ಮಾತುಗಳು ಆಡಿದ್ದಾನೆ. ನಾವು ಆದರೂ ಸಹಿತ ಅವಂತ ಕೂಲಂಕುಷವಾಗಿ ನಿಧಾನವಾಗಿ ಮಾತಾಡಿದ್ರು. ಅವನು ಫಸ್ಟ್ ಸ್ಟಾರ್ಟಿಂಗಲ್ಲಿ ನಮಗೆ ಮಾತಾಡಿದ್ದು ನೇರ ಧ್ವನಿಯಲ್ಲೇ ಮಾತಾಡಿದ್ದು. ಏನು ಮಾಡ್ತೀರಾ, ಏನು ಮಾಡ್ಕೊತೀರಾ? ಅವನು ಫಸ್ಟಿಗೆ ಅಂದ್ಕೊಂಡಿದ್ದಾನೆ ದಲಿತರು ಅಂದರೆ ಯಾರೋ ಒಂದು 2-3 ಜನ ಇರ್ತಾರೆ, ಏನೋ ಮಾತಾಡ್ತಾರೆ ಹೋಗ್ತಾರೆ ಅಂತ ಅಂದ್ಕೊಂಡಿದ್ದಾನೆ. ಈಗ ಕಾಲ ಬದಲಾಗಿದೆ. ಯಾರೂ ಕೂಡ, ನಮ್ಮ ದಲಿತರು ಯಾರೂ ಕೂಡ ಸುಮ್ಮನಿರಲ್ಲ. ಅಂಬೇಡ್ಕರ್ ಬಗ್ಗೆ ಒಂದು ಸಣ್ಣ ಮಾತುಗಳು ಯಾರೇ ಈ ಸುತ್ತಮುತ್ತ ಅನಂತಪುರ ಯಾರೇ ಅಂಬೇಡ್ಕರ್ ಬಗ್ಗೆ ಅವಹೇಳನಕಾರಿ ಮಾತುಗಳು ಆಡಿದ್ರೆ ಯಾರು ಸುಮ್ಮನಿರ್ತಾರೆ ಗೊತ್ತಿಲ್ಲ. ನಾವಂತೂ ಸುಮ್ಮನಿರಲ್ಲ. ನಾವು ಇದ್ರ ಬಗ್ಗೆ ಉಗ್ರ ಹೋರಾಟ ಮಾಡ್ತೀವಿ. ಅವಾಗ ನಾವು ಹೇಳಿದ್ದೀವಿ, ಶಿವಮೊಗ್ಗದಿಂದ ಬರ್ತದೆ ಅಂದರೆ ನಾವಿಲ್ಲೇ ಇರ್ತೀವಿ. ನಮಗೆ ತೀರ್ಮಾನ ಬೆಳಗ್ಗೆ ತನಕ ಬೇಡ. ನಮ್ಗೆ ಅವ್ನು ಇಲ್ಲೇ ಬರಬೇಕು, ಈಗಲೇ ಬರಬೇಕು. ನಾವು ಅವನಿಗೆ ಕಾಯನಲ್ಲ, ಅವನು ಬರ್ಬೇಕು ನಮ್ಮ ಕಾಲು ಬಿಡೋಕ್ಕೆ. ನಾವೇಕೆ ಅವ್ರಿಗೆ ಕಾಯನ? ನಾವು ತಪ್ಪು ಮಾಡಿದ್ರೆ ನಾವು ಕಾಯ್ತೀವಿ. ಅವನು ತಪ್ಪು ಮಾಡ್ಕೊಂಡು ಶಿವಮೊಗ್ಗದಲ್ಲಿ ಇಟ್ಕೊಂಡು ನಮ್ಮ ತಂಗಿ ಮದುವೆ ಇದೆ, ಅಕ್ಕನ ಮದುವೆ ಇದೆ, ಬರೋಕ್ಕಾಗಲ್ಲ ಅಂತಾನೆ. ಈಗ ಅವನು ಗ್ರೂಪ್ ಈಗ ವೈಯಕ್ತಿಕವಾಗಿ ಫೋನ್ ಮಾಡಿ ನಾನು ತಪ್ಪಾಗಿದ್ದ ಕ್ಷಮಿಸಿ ಅಂತಾರೆ. ಅದೇ ಮೆಸೇಜ್ ಹಾಕ್ಬೇಕಾದ್ರೆ ಅವನಿಗಿದ್ದಿಲ್ವಾ? ಈ ಮೆಸೇಜ್ಗಳು ಹಾಕ್ಬೇಕಾದ್ರೆ ಅವನಿಗಿದ್ದಿಲ್ವಾ? ಅಂಬೇಡ್ಕರ್ ಸಂವಿಧಾನ ಪ್ರಣಾಳಿಕೆಯಲ್ಲಿ ಭಾರತದ ಪ್ರಜೆಗಳು ನಾವು ಅಂತ ಮಿತ್ರರಲ್ಲಿ ಹೇಳ್ತೇವೆ. ಯಾಕೆಂದ್ರೆ ನಾವು ಆನಂದಪುರದಲ್ಲಿ ನಮ್ಮ ದಲಿತ ಸಂಘಟನೆಯಿಂದ ಯಾರೇ ಅಂಬೇಡ್ಕರ್ ವಿರುದ್ಧವಾಗಿ ಯಾರೇ ಹೇಳಿಕೆ ಕೊಟ್ಟರು ಯಾರನ್ನೂ ಕೂಡ ಖಂಡಿತವಾಗಿ ಬಿಡಲ್ಲ. ಅಂಬೇಡ್ಕರ್ ಬಗ್ಗೆ ಮಾಡ್ಬೇಕಾದ್ರೆ ಅವರು ಹಲ್ಲು ಹಿಡಿದು ಮಾತಾಡಬೇಕು. ಯಾಕೆಂದ್ರೆ ಒಂದು ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ನ್ಯಾಯಯುತವಾದ ಸ್ವಾತಂತ್ರ್ಯ ಕೊಟ್ಟವರು ಅಂಬೇಡ್ಕರ್. ಅವ್ರ ಬಗ್ಗೆ ಇವ್ರು ಮಾತಾಡ್ತಾರೆ ಅಂದ್ರೆ ಏನು ಅವ್ರಿಗೆ ಏನು ಅಷ್ಟು ಸೊಕ್ಕಿದ್ದಾವ್ರಿ? ಹೇಗಾರೆ ಇಷ್ಟು ಸಂವಿಧಾನ ಚೇಂಜ್ ಮಾಡೋರು ಯಾರೇ ಕೂಡ ಆದ್ರೂ ಕೂಡ ಅಂಬೇಡ್ಕರ್ ಬಗ್ಗೆ ಯಾರು ಕೂಡ ಅವಮಾನ ಮಾಡಿದ ಮಾತ್ರ ಯಾರು ಬಿಡಲ್ಲ ನಾವು. ಯಾಕೆಂದ್ರೆ ಸಂವಿಧಾನದಿಂದ ಬದುಕಿರೋದೇನೆ ಅವರು. ಯಾಕೆಂದ್ರೆ ನಾವು ಹೇಳ್ಬೇಕು ಅಂತ ಹೇಳಿದ್ರೆ ಪೂರ್ತಿ ನಾವು ಅಂಬೇಡ್ಕರ್ ದಲಿತರಿಗೆ ಮಾತ್ರ ಮಾಡಿಲ್ಲ ಅವರು ಸಂವಿಧಾನವನ್ನ. ಪ್ರತಿಯೊಬ್ಬ ಮಾನವ ಹಕ್ಕುಗಳಿಗೆ ಹೋರಾಡಿದ್ದಾರೆ. ಪ್ರತಿಯೊಬ್ಬರು ಹೆಣ್ಣು ಮಕ್ಕಳಿಗೆ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ. ಆದ್ರಿಂದ ಅವ್ರು ಯೋಚನೆ ಮಾಡಬೇಕು. ಅಂಬೇಡ್ಕರ್ ಬಗ್ಗೆ ಯಾರೇ ಆಗಲಿ ಅವಮಾನ ಮಾಡಿದ್ರೆ ಯಾರು ಬಿಡಲ್ಲ ನಾವು ಅಂತ ಹೇಳ್ತೇವೆ ನಾವು. ಅವನಿಗೆ ನಾಳೆ ಬೆಳಿಗ್ಗೆ 10 ಗಂಟೆ ತನಕ ಟೈಮ್ ಇದೆ. ಬರ್ದೇ ಹೋದ್ರೆ ಬಂದು ಸಾರ್ವಜನಿಕವಾಗಿ ಕ್ಷಮೆ ಕೇಳಿಲ್ಲ ಅಂದ್ರೆ ಮಾತ್ರ ಇದು ವಿಚಾರ ಅತಿರೇಕಕ್ಕೆ ಹೋಗುತ್ತೆ. ಅವನಿಗೆ FIR ಮಾಡಿ ಒಳ ಹಾಕೋದಂತೂ ಗ್ಯಾರಂಟಿ. ಸಾರ್ವಜನಿಕವಾಗಿ ಅವ್ನು ಸಂವಿಧಾನದ ವಿರುದ್ಧ ಮಾತಾಡಿದ ತಪ್ಪು, ಅಂಬೇಡ್ಕರ್ ವಿರುದ್ಧ ಮಾತಾಡಿದ ತಪ್ಪು, ಅವನಿಗೆ ಇದನ್ನು ಕ್ಲಾರಿಫೈ ಮಾಡಬೇಕು. ಅದು ಯಾರು ಸಾಬ್ರಿ ಹುಟ್ಟಿದ್ದಾರೆ, ಅದು ಯಾರು ಹಿಂದೂಗಳು ಬಂದು ಮಾತಾಡಿ ಅಂತ ಹೇಳಿ ಯಾರು ಬೇವರ್ಸಿಗಳು ಅಂತ ಬಂದು ಅವ್ನು ಕ್ಲಾರಿಫೈ ಮಾಡಬೇಕು. ಅಲ್ಲಿವರೆಗೂ ನಾವು ಒಂದು ಗ್ರೂಪಲ್ಲಿ ಹಾಕಿದ್ದಾನೆ. ಒಂದು ಗ್ರೂಪಲ್ಲಿ ಮಾಧ್ಯಮ ಮಿತ್ರರೇ, ನಾನು DSS ಅಧ್ಯಕ್ಷನಾಗಿ, ತಾಲೂಕು ಅಧ್ಯಕ್ಷನಾಗಿ ಹೇಳ್ತಾ ಇದ್ದೇನೆ. ಇಲ್ಲಿ ರಾಘವೇಂದ್ರ ಅನ್ನೋ ಒಬ್ಬನು, ಅಕ್ಷಯ್ ಅಂತ ನನ್ನ ಹೆಸರು,
ರಾಘವೇಂದ್ರ ಅನ್ನೋನೊಬ್ಬನು ಗೆಳೆಯರ ಬಳಗ ಅಂತ ಒಂದು ಗ್ರೂಪ್ ಇದೆ ಆನಂದಪುರದಲ್ಲಿ. ಇಲ್ಲಿ SM ಎಲೆಕ್ಟ್ರಾನಿಕ್ಸ್ ಅಂತ ಏನೋ ಅವನ ಅಂಗಡಿ ಹೆಸರಿದೆ, MS ಎಲೆಕ್ಟ್ರಾನಿಕ್ಸ್ ಅಂತ. ಅವನು ಗೆಳೆಯರ ಬಳಗ ಅಂತ ಒಂದು ಗ್ರೂಪ್ ಇದೆ, ಒಂದು ಸುಮಾರು ಒಂದು 300-400 ಜನ ಇರುವಂಥ ಗ್ರೂಪ್ ಅದು. ಅದರಲ್ಲಿ ಸಂವಿಧಾನ ವಿರೋಧವಾಗಿ ಮತ್ತು ಅಂಬೇಡ್ಕರ್ ವಿರೋಧವಾಗಿ ಮಾತಾಡಿದ್ದಾನೆ. ಬರೆದಿರೋದು ಈ ಥರ ಇದೆ: ಅವರು ಎಂದಿಗೂ ಸಾಬರಿಗೆ ಹುಟ್ಟಿದವರ ಥರವೇ ಆಡುತ್ತಾರೆ, ಮಾತೆತ್ತಿದ್ದರೆ ಸಂವಿಧಾನ, ಅಂಬೇಡ್ಕರ್ ಅಂತೆಲ್ಲ ಬೊಗಳೆ ಬಿಡುವ ಬೇವರ್ಸಿಗಳು, ಇವೆಲ್ಲ ಸಂವಿಧಾನದಿಂದ ಬದಲಾಗುವ ವಿಷಯಗಳಲ್ಲ. ಹಿಂದೂಗಳು ಜಾಗೃತರಾಗಿ ಹಿಂದೂ ರಾಷ್ಟ್ರ ಸ್ಥಾಪನೆಯ ಹೆಜ್ಜೆ ಇಟ್ಟಾಗ ಮಾತ್ರ ಪರಿವರ್ತನೆ ಸಾಧ್ಯ ಅಂತ ಮೆಸೇಜ್ ಹಾಕಿದ್ದಾನೆ. ಇವನು ಅವರು ಎಂದಿಗೂ ಸಾಬರಿಗೆ ಹುಟ್ಟಿದವರ ಥರವೇ ಬದುಕುತ್ತಾರೆ ಅಂದಾಗ ಸಾಬರಿಗೆ ಮಾತಾಡಿಲ್ಲ. ಮಾತೆತ್ತಿರ ಸಂವಿಧಾನ ಅಂತೆಲ್ಲ ಬೊಗಳೆ ಬಿಡುವ ಬೇವರ್ಸಿಗಳು ಅಂತ ಹೇಳಿದ್ದಾನೆ. ಹಿಂದೂಗಳು ಜಾಗೃತರಾಗಿ ಅಂತ ಹೇಳಿದ್ದಾನೆ. ಸಂವಿಧಾನ ಅಂದರೆ ಅಂಬೇಡ್ಕರನ್ನು ಪಾಲಿಸೋರು, ಸಂವಿಧಾನವನ್ನು ಪಾಲಿಸೋರು ಹಿಂದೂಗಳಲ್ವ ಹಂಗಾರೆ? ಅಥವಾ ಇವನೇನೋ ಸಂವಿಧಾನ ಬದಲಾವಣೆ ಮಾಡಕ್ಕೆ ಹೊರಟಿದ್ದಾನ? ಇವನ ಆಶಯ ಏನು, ಉದ್ದೇಶ ಏನು ಅಂತ ನಮಗೂ ತಿಳ್ಕೊಬೇಕಲ್ಲ. ಇಷ್ಟು ಕ್ರೂರವಾಗಿ, ಇಷ್ಟು ಕಠೋರವಾಗಿ ಸಂವಿಧಾನ ವಿರುದ್ಧ, ಅಂಬೇಡ್ಕರ್ ವಿರುದ್ಧ ಮಾತಾಡಿದರೆ ನಾವು ಅಂಬೇಡ್ಕರ್ನ ಪ್ರತಿದಿನವೂ ಫಾಲೋ ಮಾಡೋದು ಭಾರತ ಸಂವಿಧಾನನೇ ಹೊರತು ಮತ್ತೇನು ಪಾಕಿಸ್ತಾನ ಸಂವಿಧಾನ ಫಾಲೋ ಮಾಡ್ತೀವಾ? ಅಂಬೇಡ್ಕರ್ ಏನು ಫ್ರೀಯಾಗಿ ಬರ್ಕೊಟ್ರೆ ಇವ್ರಿಗೆ ಸಂವಿಧಾನನ? ಸಾವಿರಾರು ವರ್ಷ, 100 ವರ್ಷ ಕಷ್ಟಪಟ್ಟು ಓದಿ ಅಷ್ಟು ಕಷ್ಟಪಟ್ಟು ಬರೆದಿದ್ದ ಸಂವಿಧಾನ ಇವ್ರು ತುಚ್ಛವಾಗಿ ಕಾಣ್ತಾ ಇದೆಯಲ್ಲ ಇದು ಇವತ್ತು. ಅಷ್ಟು ಕೇವಲವಾಗೋಯ್ತು ಸಂವಿಧಾನ. ಅಥವಾ ಇವನು ಯಾವುದಾದ್ರು ಧರ್ಮದ ಪರ ಅಥವಾ ಧರ್ಮದ ವಿರೋಧ ಮಾತಾಡ್ತಾ ಇದ್ದಾನೆ. ಸಾಬರಿಗೆ ಹುಟ್ಟಿದವರು ಹಿಂದೂಗಳು ಜಾಗೃತರಾಗಿ ಅಂತ ಅಂದರೆ ಇವನು ಯಾವ ಧರ್ಮದ ಪರ ಇದ್ದಾನೆ, ಯಾವ ಧರ್ಮದ ವಿರೋಧ ಇದ್ದಾನೆ ನಮಗೂ ಅರ್ಥ ಆಗಬೇಕಲ್ಲ. ಅಥವಾ ದಲಿತರ ವಿರೋಧ ಇದ್ದಾನೋ, ಸಂವಿಧಾನದ ವಿರೋಧ ಇದ್ದಾನೋ, ಪಾಕಿಸ್ತಾನಕ್ಕೆ ಹೋಗಿ ಬದುಕ್ತಾನೋ, ಅಫ್ಘಾನಿಸ್ತಾನ ಹೋಗಿ ಬದುಕ್ತಾನೋ ಕೇಳಬೇಕಲ್ಲ ನಾವು. ಈಗ ಅವನಿಗೆ 1-2 ತಾಸಾಯ್ತು ಅವನಿಗೆ ಫೋನ್ ಮಾಡಿ, ನಾ ಬರ್ತೀನಿ ಶಿವಮೊಗ್ಗದಲ್ಲಿದ್ದೀನಿ ಅಂತ ಕತೆ ಹೇಳ್ತಾ ಇದ್ದಾನೆ. ಬಿಟ್ಟರೆ 2 ತಾಸಿಂದ ಬರ್ತಾ ಇಲ್ಲ. ಆನಂದಪುರ ಪೊಲೀಸ್ ಠಾಣೆ ಹೋಗಿ ನಾವು ಈಗಾಗಲೇ ವಿಚಾರ ತಿಳಿಸಿದ್ದೀವಿ, ಅವನನ್ನು ಕರೆಸ್ತೀವಿ ಅಂತ ಹೇಳಿದ್ದಾರೆ. 2 ತಾಸಿಂದ ಇನ್ನೂ ಬಂದಿಲ್ಲ ಅವನು. ಇನ್ನೂ 1 ಗಂಟೆ ಕಾಯ್ತೀವಿ ನಾವು. ಅವನು ಬಂದಿಲ್ಲ ಅಂದರೆ FIR ಮಾಡೇ ಮಾಡ್ತೀವಿ. ನಾಳೆ ಇದ್ರ ವಿರುದ್ಧವಾಗಿ ಉಗ್ರ ಹೋರಾಟ ಇಟ್ಕೊಂತೀವಿ. ಇದು FIR ಆಗಿ ಅವನು ಒಳ ಹೋಗೋ ತನಕ ನಾವು ಬಿಡೋದಿಲ್ಲ. ಇಲ್ಲ ಅಂತ ಅಂದರೆ ಅವನು ಸಾರ್ವಜನಿಕವಾಗಿ ಬಸ್ ಸ್ಟ್ಯಾಂಡಿಗೆ ಕ್ಷಮೆ ಕೇಳಬೇಕು. ಅಲ್ಲಿ ಮಟ್ಟಕ್ಕೂ ನಾವು ಈಗ ಅವನು ಸಂವಿಧಾನದ ವಿರುದ್ಧ, ಅಂಬೇಡ್ಕರ್ ವಿರುದ್ಧ ಮಾತಾಡಿದ್ದಾನೆ ಅಂದರೆ ಇಡೀ ಭಾರತ ದೇಶದ ವಿರುದ್ಧ ಮಾತಾಡಿದ್ದಾನೆ ಅಂತ ತಾನೇ ಅರ್ಥ. ಇಷ್ಟೆಲ್ಲ ಮಾತಾಡಿದರೆ ನಾವು ಸುಮ್ಮನೆ ಇದ್ದೀವಿ ಅಂದರೆ ನಾವು ಸಂವಿಧಾನ ಫಾಲೋ ಮಾಡ್ತಾನೆ ಇಲ್ಲ ಅಂತ ಅರ್ಥ. ಆದ್ದರಿಂದ ಅವನು ಬರೋವರೆಗೂ ನಾವು ಈ ಉಗ್ರ ಹೋರಾಟವನ್ನು ನಿಲ್ಲಿಸೋದಿಲ್ಲ. ಅವನು ಬಂದು ಕ್ಷಮೆ ಕೇಳಬೇಕು, ಸಾರ್ವಜನಿಕವಾಗಿ ಕ್ಷಮೆ ಕೇಳಬೇಕು. ಅಲ್ಲಿವರೆಗೂ ನಮ್ಮ ಹೋರಾಟ ನಿಲ್ಲೋದಿಲ್ಲ. ನಾಳೆ 10 ಗಂಟೆಯಿಂದ ಉಗ್ರ ಹೋರಾಟ ಮಾಡ್ತೀವಿ. ಅನಂತಪುರ ಪೊಲೀಸ್ ಠಾಣೆಗೂ ತಿಳಿಸೇ ಹೇಳ್ತೀವಿ ನಾವು. ಪೊಲೀಸ್ನವ್ರಿಗೆ ಈಗಾಗಲೇ ತಿಳಿಸಿದ್ದೀವಿ. FIR ಮಾಡೇ ಮಾಡ್ತೀವಿ ನಾವು. ಅವನು ಸಾರ್ವಜನಿಕವಾಗಿ ಕ್ಷಮೆ ಕೇಳಿಲ್ಲ ಅಂದರೆ FIR ಮಾಡೇ ಮಾಡ್ತೀವಿ. ಆದ್ದರಿಂದ ಅವನು ಬೆಳಗ್ಗೆ 10 ಗಂಟೆ ತನಕ ಟೈಮ್ ಇದೆ. ಸಾರ್ವಜನಿಕವಾಗಿ ಅಂಬೇಡ್ಕರ್ ಫೋಟೋಗೆ ಇಲ್ಲಿ ಕ್ಷಮೆ ಕೇಳಿ ಹೋಗಬೇಕು ಅವನು ಬೆಳಗ್ಗೆ. ಇಲ್ಲ ಅಂತಂದರೆ ಉಗ್ರವಾಗಿ ಹೋರಾಟ ಮಾಡಿ FIR ದಾಖಲೆ ಮಾಡಿ ಅವನಿಗೆ ಅಟ್ರಾಸಿಟಿ ಕೇಸ್ ಮಾಡಿ ಒಳ ಹಾಕ್ಸ್ತೀವಿ, ಗ್ಯಾರಂಟಿ. ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ಖಂಡಿಸೋಣ ಅಂಬೇಡ್ಕರ್ ವಿರೋಧಿಗಳನ್ನು ಖಂಡಿಸೋಣ ಅಂಬೇಡ್ಕರ್ ವಿರೋಧಿಗಳನ್ನು ಖಂಡಿಸೋಣ. ಎಲ್ಲಿವರೆಗೂ ಹೋರಾಟ ಜೈ ಭೀಮ್ ಜೈ ಭೀಮ್ ಜೈ ಭೀಮ್ ಜೈ ಭೀಮ್. ಆಮೇಲೆ ಮುಖ್ಯವಾಗಿ ಮಾಧ್ಯಮಿಕರಲ್ಲಿ ಹೇಳ್ತೇವೆ,